ಸ್ಪೋರ್ಟ್ಸ್ ಅಂಡ್ ಕಲ್ಚರಲ್ ಕ್ಲಬ್ ವತಿಯಿಂದ ಶಿವಮೊಗ್ಗ ನಗರದ ಹೊರವಲಯ ಗೋಂದಿಚಟ್ನಳ್ಳಿ ಗ್ರಾಮದಲ್ಲಿ ಕೆಸರುಗದ್ದೆ ಕ್ರೀಡೋತ್ಸವವನ್ನು ನಡೆಸಲಾಯಿತು. ಕೆಸರುಗದ್ದೆ ಕ್ರೀಡೋತ್ಸವ ಮುಖಾಂತರ ನಗರ ಪ್ರದೇಶದವರನ್ನು ಗ್ರಾಮೀಣ ಭಾಗಕ್ಕೆ ಕರೆದುಕೊಂಡು ಬರುವ ಪ್ರಯತ್ನ ಮಾಡಲಾಯಿತು. ನಗರದವರು ದೈನಂದಿನ ತಮ್ಮ ಎಲ್ಲ ಕೆಲಸಗಳನ್ನು ಮರೆತು ಒಂದು ದಿನ ನೆಮ್ಮದಿಯಿಂದ ಎಲ್ಲರೊಂದಿಗೆ ಬೆರೆತು ದಿನ ಕಳೆಯುವಂತೆ ಚಟುವಟಿಕೆಗಳನ್ನು ನಡೆಸಲಾಯಿತು. ಇದಾದ್ಮೇಲೆ ವಾಲಿಬಾಲ್ ಮತ್ತೆ ಥ್ರೋಬಾಲ್ ಇರುತ್ತೆ. ಚಂದ್ರಣ್ಣ ರೆಡಿನಾ? ಚಂದ್ರಣ್ಣ ಈ ಕಡೆ ಕಿರಣಿ 1 2 ನನ್ನ ಹೆಸರು ಜಯಂತಿ ಅಂತ. ನಾನು ಶಿವಮೊಗ್ಗ ನಗರ ಪ್ರದೇಶದಿಂದ ಬಂದಿದ್ದೀನಿ. ನಾವು ಮೂಲತಃ ಹಳ್ಳಿಯವರೇ, ಕುಂದಾಪುರದವರು, ಉಡುಪಿ ಡಿಸ್ಟಿಕ್ನವರು. ನಾವೊಂದು 24 ವರ್ಷದ ಹಿಂದೆನೇ ಗದ್ದೆ ನಾಟಿ ಅದು ಇದು ಎಲ್ಲ ಮಾಡಿ ಬಂದವರು ಕೆಸರು ಗದ್ದೆಯಲ್ಲಿ. ಈಗ ಸಿಟಿಗೆ ಬಂದಮೇಲೆ 24 ವರ್ಷದಿಂದ ಈ ಥರ ಕೆಸರು ಗದ್ದೆಯಲ್ಲಿ ನಾವು ಆಟ ಆಡಿಲ್ಲ. ಇವತ್ತಿನ ದಿವಸ ನಮಗೆ ನಾನು ಎಲ್ಲ ಆಟನೂ ಆಡಿದೆ. ಥ್ರೋಬಾಲ್ ಆಡಿದೆ, ರನ್ನಿಂಗ್ ರೇಸ್ ಆಡಿದೆ, ಹಗ್ಗ ಜಗ್ಗಾಟ ಆಡಿದೆ, 4 ಜನ ರಿಲೇ ಆಡಿದೆ, ಎಲ್ಲ ಆಟನೂ ಆಡಿದೆ. ಇವತ್ತೊಂದು ದಿವಸ ನಾನು ಇಡೀ ದಿನ ಇಲ್ಲಿ ಎಂಜಾಯ್ ಮಾಡಿದೆ. ನನಗೆ ತುಂಬ ಖುಷಿ ಇದೆ. ನಮ್ಮ ಲೈಫಲ್ಲಿ ಇನ್ನು ಈ ಥರ ಆಟ ಆಡ್ತೀವೋ ಎಲ್ಲೋ ಗೊತ್ತಿಲ್ಲ. ಇವತ್ತು ತುಂಬ ಎಂಜಾಯ್ ಮಾಡಿದೆ. ಯಾವಾಗ ಮನೇಲಿ ಈ ಥರ ಕೆಲಸ ಮಾಡ್ಕೊಂಡೇ ಇದ್ದೀವಿ. ಇವತ್ತೊಂದು ಭಾರಿ ಖುಷಿಯಾಗಿದೆ. ಇಂಥದ್ದೊಂದು ಯಾವಾಗಲೂ ಎಲ್ಲರೂ ಆಯೋಜನೆ ಮಾಡೋ ಥರ ಇರಲಿ ಅಂತ ನನ್ನ ಆಸೆ. ಎಲ್ಲಿನೂ ಈ ಥರ ಅವಕಾಶ ಸಿಗಲಿಲ್ಲ. ನಮ್ಗೆ ಇವತ್ತು ಸಿಕ್ಕಿದ್ದು ತುಂಬ ಅಂದರೆ ತುಂಬ ಖುಷಿಯಾಗಿದೆ. ಬೇರೆ ಬೇರೆ ಕಡೆಯಲ್ಲೂ ಇನ್ನೂ ನಮಗೂ ಇಂಥವ್ರಿಗೆ ಅವಕಾಶ ಸಿಗಲಿ. ಹೆಣ್ಮಕ್ಳು ಮನೆ ಒಳಗೆ 4 ಗೋಡೆ ಮುಂದೆ ಇರೋದಕ್ಕಿಂತ ಈ ಥರ ಒಂದು ಹೊರಗಡೆ ಬಂದು ಈ ಥರ ಎಕ್ಸ್ಪೀರಿಯನ್ಸ್ ಪಡೆಯೋದು ತುಂಬಾ ಖುಷಿ ಅನಿಸುತ್ತೆ. ಎಲ್ಲರೂ ಬೆಳಗಿಂದ ಬಂದವರು ನಮಗೆಲ್ಲ ನೋಡಿದವರಿಗೆಲ್ಲ ತುಂಬ ಖುಷಿ ಆಗ್ತಿದೆ. ನಮ್ಮ ಫ್ರೆಂಡ್ ಸರ್ಕಲ್ಲು ಎಲ್ಲರನ್ನೂ ಒಂದ್ಸಲ ಮೀಟ್ ಮಾಡ್ದಂಗೆ ಆಯಿತು ನಮಗೆ. ಈ ಥರ ಕೆಸರು ಗದ್ದೆಯಲ್ಲಿ ಆಡಿದ್ದು ಅಂದರೆ ನಮ್ಗೆ ತುಂಬ ಅಂದರೆ ತುಂಬಾ ಖುಷಿ ಇದೆ. ಮತ್ತು ಎಲ್ಲಿಯಾದರೂ ಈ ಥರ ಆಟಗಳಿದ್ರೆ ನಾನು ಆಟ ಆಡಬೇಕು ಅನ್ನೋ ಹುಮ್ಮಸ್ಸು ತುಂಬ ಇದೆ. ಬೆಳಗಿಂದ ಸಂಜೆ ತನಕ ನಮಗೆ ಚಳಿ ಮಳೆ ಯಾವುದೂ ಅನಿಸಿಲ್ಲ. ಇವತ್ತು ಎಲ್ಲ ಥರ ಈ ಥರ ಗೊಚ್ಚಾಗಿದೆ ಮೈಯೆಲ್ಲ. ನಮ್ಗೆ ಆದ್ರೂ ಇನ್ನೂ ಸಂಜೆ ತನಕ ಆಟ ಆಡೋಣಂತ ಹುಮ್ಮಸ್ಸಿದೆ. ಮತ್ತು ಆಟ ಆಡಬೇಕು ಅಂತ, ಇನ್ನು ಆಟ ಆಡಿಸ್ತಾರೇನೋ ಅಂತ ನೋಡ್ತಾನೆ ಇದ್ವಿ. ಇನ್ನು ಆಟ ಆಡೋಕ್ಕೆ ಟೈಮ್ ಇಲ್ಲ. ಇದ್ರೆ ಮತ್ತೆ ಆಡೋಣ ಅನ್ನಿಸ್ತಿದೆ. ತುಂಬ ಖುಷಿ ಆಯಿತು ಸರ್. ಈ ಥರ ತುಂಬ ನಮಗೆ ಕೆಸರು ಗದ್ದೆ, ನಾವು ಕುಂದಾಪುರದಲ್ಲಿ ಕಂಬಳ ಗಿಂಬಳ ಎಲ್ಲ ನೋಡಿದವರು ಅದೇ ಥರ ಅನಿಸ್ತು. ಈ ಥರ ಕಂಬಳ ಗದ್ದೆಯಲ್ಲಿ ಇಳಿದು ಆಡಿದವ್ರು ನಾವು. ಈ ಥರ ಆಡಿದಂದ್ರೆ ಅಷ್ಟು ಮನಸ್ಸಿಗೆ ಅಷ್ಟು ಖುಷಿ ಇದೆ. ಇವತ್ತು ಮನೇಲಿ ಅಡುಗೆ ಮಾಡಿದ್ವಿ ಎಲ್ಲ ಗೊತ್ತಿಲ್ಲ. ಇವತ್ತು ಅಷ್ಟು ಖುಷಿಯಾಗಿದೆ ನಮಗೆ. ಆ ಥರ ಎಂಜಾಯ್ ಮಾಡಿದ್ವಿ. ಒಂದು ದಿವಸ ಕಳೆದಿದ್ದೇ ಗೊತ್ತಾಗಲಿಲ್ಲ. ಇನ್ನು ಈ ಥರ ಅವಕಾಶ ನಮ್ಮಂಥವ್ರಿಗೆ ಸಿಗಲಿ ಅಂತ ಆಶಿಸ್ತೀನಿ ಸರ್. ಥ್ಯಾಂಕ್ ಯು. ಎಕ್ಸ್ಪೀರಿಯನ್ಸ್ ತುಂಬ ಚೆನ್ನಾಗಿತ್ತು. ಜೈ ಜೇಸಿಸ್ ತುಂಬ ಚೆನ್ನಾಗಿ ಆರ್ಗನೈಸ್ ಮಾಡಿದ್ದಾರೆ.
ಬಹಳಷ್ಟು ಆಟಗಳಿತ್ತು. ಬೆಳಗ್ಗೆಯಿಂದ ಟಗ್ ಆಫ್ ಬಾಲು, ಥ್ರೋ ಬಾಲು, ಆಮೇಲೆ ರನ್ನಿಂಗ್ ರೇಸು, ರಿಲೇ ತುಂಬ ಚೆನ್ನಾಯಿತು. ತುಂಬಾ ಎಂಜಾಯ್ ಮಾಡಿದ್ವಿ. ಬೆಳಗ್ಗೆಯಿಂದ ತುಂಬ ಚೆನ್ನಾಗಿ ಆಟ ಆಡಿದ್ದಾರೆ ಎಲ್ಲರೂ. ಎಲ್ಲರೂ ನೋಡಿದ್ರೇ ಗೊತ್ತಾಗುತ್ತೆ, ಮೈ ತುಂಬ ಕೆಸರಾಗಿದೆ. ಇಟ್ ವಾಸ್ ಟು ಗುಡ್. ಥ್ಯಾಂಕ್ ಯು. ಶಿವಮೊಗ್ಗದ JC ಎಲ್ಲ ತಂಡಗಳು ಸೇರಿಕೊಂಡು ವಿಶೇಷವಾಗಿ ಶಿವಮೊಗ್ಗದಲ್ಲಿ ಸುಮಾರು 18 ಘಟಕಗಳಿದ್ದಾವೆ. ಎಲ್ಲರೂ ಸೇರಿ ಇವತ್ತು JC ಸ್ಪೋರ್ಟ್ಸ್ ಆ್ಯಂಡ್ ಕಲ್ಚರಲ್ ಕ್ಲಬ್ ಮುಖಾಂತರ ಈ ಒಂದು ಕೆಸರುಗದ್ದೆ ಕ್ರೀಡಾಕೂಟವನ್ನು ಇಲ್ಲಿ ಆಯೋಜನೆ ಮಾಡಿದ್ದಾರೆ. ವಿಶೇಷವಾಗಿ ಹೇಳಬೇಕು ಅಂತ ಹೇಳಿದರೆ, ಗ್ರಾಮೀಣ ಕ್ರೀಡೆಗಳು ಇವತ್ತು ನಶಿಸ್ತಿರುವಂಥ ಸಂದರ್ಭದಲ್ಲಿ ಈ ರೀತಿಯ ಒಂದು ಗ್ರಾಮೀಣ ಕ್ರೀಡೆಯನ್ನು ಪರಿಚಯಿಸುವಂಥ ಕಾರ್ಯಕ್ರಮ, ಅದು ಕೂಡ JC ಸ್ಪೋರ್ಟ್ಸ್ ಆ್ಯಂಡ್ ಕಲ್ಚರಲ್ ಕ್ಲಬ್ ಮುಖಾಂತರ ಇವತ್ತು ಇಲ್ಲಿ ನಡೀತಾ ಇದೆ. ಇನ್ನೂ ವಿಶೇಷವಾಗಿ ಉಲ್ಲೇಖಿಸುವಂಥ ವಿಚಾರ ಏನು ಕೇಳಿದರೆ, ಈ ಥರದ ಒಂದು ಕ್ರೀಡಾಕೂಟ ಶಿವಮೊಗ್ಗದಲ್ಲಿ ಆಯೋಜನೆ ಆಗ್ತಿರುವಂಥದ್ದು ಪ್ರಥಮ ಅಂತ ನಾವು ಭಾವಿಸ್ತೇವೆ. ಈ ರೀತಿಯ ಕಾರ್ಯಕ್ರಮ ಮುಂದೆಯೂ ಕೂಡ ಆಯೋಜನೆ ಆಗಲಿ, ಮತ್ತು ಈ ಕಾರ್ಯಕ್ರಮವನ್ನು ಭಾಳ ಅಚ್ಚುಕಟ್ಟವಾಗಿ ವ್ಯವಸ್ಥಿತವಾಗಿ ಆಯೋಜನೆ ಮಾಡಿದಂಥ ನಮ್ಮ JC ಸ್ಪೋರ್ಟ್ಸ್ ಆ್ಯಂಡ್ ಕಲ್ಚರಲ್ ಕ್ಲಬ್ನ ಎಲ್ಲ ಪದಾಧಿಕಾರಿಗಳಿಗೆ ಹಾಗೆ ಆಯೋಜಕರಿಗೆ ನಾನು ಈ ಸಂದರ್ಭದಲ್ಲಿ ಧನ್ಯವಾದವನ್ನು ತಿಳಿಸ್ತೇನೆ. ಮುಂದೆಯೂ ಕೂಡ ಶಿವಮೊಗ್ಗ ಜನತೆಯ ಸಹಕಾರ ಇದ್ದರೆ ಇನ್ನೂ ಕೂಡ ಉತ್ತಮ ರೀತಿಯಲ್ಲಿ ಈ ಒಂದು ಕಾರ್ಯಕ್ರಮವನ್ನು ಸಂಘಟನೆ ಮಾಡಲಿಕ್ಕೆ ಸಾಧ್ಯ ಅಂತ ಭಾವಿಸ್ತಾ ಶುಭವನ್ನು ಹಾರೈಸ್ತೇನೆ. ಎಲ್ಲರೂ ನಮಸ್ಕಾರ. ನಿಮಗೆಲ್ಲರೂ ಗೊತ್ತಿರೋಂಗೆ JC ಸ್ಪೋರ್ಟ್ಸ್ ಆ್ಯಂಡ್ ಕ್ಲಬ್ಬಿಂದ ಒಂದು ವಿನೂತನ ಕಾರ್ಯಕ್ರಮ ಮಾಡಿದ್ದೀವಿ, ಗೆದ್ದೆ ಕೆಸರೋತ್ಸವ ಅಂತೇಳಿ. ತುಂಬ ಚೆನ್ನಾಗಾಯಿತು. ನಾವು ರೆಸ್ಪಾನ್ಸ್ ಈ ರೀತಿ ಆಗುತ್ತೆ ಅಂತ ಅಂದ್ಕೊಂಡಿರಲಿಲ್ಲ. ಪ್ರತಿ ಗೇಮಲ್ಲೂ ಒಂದು ವಿಭಿನ್ನತೆ, ಪಾರ್ಟಿಸಿಪೇಟ್ ಮಾಡಲು ಉತ್ಸಾಹ ತುಂಬ ಚೆನ್ನಾಗಿತ್ತು. ಇಡೀ ನಮ್ಮ ಟೀಮ್ ಚೆನ್ನಾಗಿದೆ, ವರ್ಕ್ ಚೆನ್ನಾಗಿ ಮಾಡಿದ್ದೀವಿ. ಉದ್ದೇಶ ಇವತ್ತು ಇನ್ನೂ